ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬುಳಂಜೀರ್ ಕರಿ ಅಂದರೆ ಸಿಲ್ವರ್ ಫಿಶ್ ಕರಿ ಮಾಡ್ತಾಯಿದ್ದೇನೆ. ಅದಕ್ಕೆ ಒಂದು ಸ್ಪೂನಲ್ಲಿ 2 ಸ್ಪೂನಷ್ಟು ಧನಿಯಾ, ಮುಕ್ಕಾಲು ಜೀರಾ, ಸ್ವಲ್ಪ ಮೇಥಿ, ಸ್ವಲ್ಪ ಸಾಸಿವೆ, ಗಾರ್ಲಿಕ್, ಒಂದು 15 ಬ್ಯಾಡಗಿ ಚಿಲ್ಲಿ ತಗೊಂಡಿದ್ದೇನೆ. ಒಂದು ಕಡೆಗೆ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ನಾನು ಒಂದು ಆನಿಯನನ್ನು ಫ್ರೈ ಮಾಡ್ತೇನೆ. ಸ್ವಲ್ಪ ಆನಿಯನ್ ಫ್ರೈ ಮಾಡಿಕೊಂಡು ಮತ್ತು ಒಂದೊಂದೇ ಮಸಾಲವನ್ನು ಎಲ್ಲ ಅದರಲ್ಲಿ ಹುರಿಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಹುರಿದ್ಬಿಟ್ಟು ಮಸಾಲ ತಗೊಂಡ್ರೆ ಒಳ್ಳೆ ಕರಿ ಕೂಡ ಒಳ್ಳೆ ಟೇಸ್ಟ್ ಆಗುತ್ತೆ. ಇಲ್ಲಿ ನಾನು ಚಿಲ್ಲಿಯನ್ನು ಲಾಸ್ಟ್ ಹಾಕ್ತಾಯಿದ್ದೇನೆ, ಯಾಕೆಂದರೆ ನಾನು ಚಿಲ್ಲಿ ತಗೊಂಡು ಬಂದ ಕೂಡಲೇ ತೊಳೆದುಬಿಟ್ಟು ಒಂದು 3-4 ಬಿಸಿಲಿಗೆ ಒಣಗಿಸ್ತೇನೆ. ಧನಿಯಾ ಕೂಡ ಅಷ್ಟೇ ತೊಳೆದುಬಿಟ್ಟು ನಾನು ಒಣಗಿಸಿ ಇಟ್ಟಿರ್ತೇನೆ. ಎಲ್ಲವನ್ನು ಚೆನ್ನಾಗಿ ಹುರಿದ್ಬಿಟ್ಟು ತೆಂಗಿನಕಾಯಿ ಕೂಡ ಅಷ್ಟೇ ಅದರಲ್ಲೇ ಹುರಿತೇನೆ ನಾನು. ಎಲ್ಲ ಮಸಾಲವನ್ನು ಹುರಿದು ಚೆನ್ನಾಗಿ ಹುರಿದು ಕಲರ್ ಚೇಂಜ್ ಆಗುವವರೆಗೆ ಹುರಿಬೇಕು. ತೆಂಗಿನಕಾಯಿದು ಜಾಸ್ತಿ ಕಪ್ಪಾಗುವವರೆಗೆ ಹುರಿಬಾರದು, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರಿದ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಇಟ್ಟರೆ ಆ ಬಿಸಿಯಲ್ಲೇ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಇದಾಗುತ್ತೆ. ಒಳ್ಳೆ ಅರೋಮ ಬರುವ ತನಕ ಹುರಿಬೇಕು. ನಮ್ಗೆ ಗೊತ್ತಾಗುತ್ತೆ ಅದು ಹುರಿಯುವಾಗ. ಒಬ್ಬೊಬ್ಬರು ಒಂದೊಂದು ರೀತಿ ಕರಿ ಮಾಡ್ತಾರೆ, ಅಂದರೆ ಒಂದೊಂದು ಮೀನಿಗೆ ಒಂದೊಂದು ರೀತಿಯಲ್ಲಿ ಮಸಾಲ ರೆಡಿ ಮಾಡ್ತೇವೆ ನಾವು. ಬುಳಂಜೀರಿಗೆ ಈ ರೀತಿ ಮಾಡ್ತೇವೆ ನಾವು. ಒಂದು ಟ್ಯಾಮ್ರಿನ್, ಸ್ವಲ್ಪ ಚಿಕ್ಕ ಗಾತ್ರದ ಟ್ಯಾಮ್ರಿನ್ ಕೂಡ ತಗೊಂಡಿದ್ದೇನೆ. ಸ್ವಲ್ಪ ಹಲ್ದಿ ಹಾಕಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಮಿಕ್ಸಿ ಮಾಡ್ಕೋತೇನೆ, ಪೇಸ್ಟ್ ಮಾಡ್ಕೋತೇನೆ. ಅದನ್ನು ಪೇಸ್ಟ್ ಮಾಡ್ಕೊಂಡ್ಮೇಲೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ತೇನೆ. ಜಾಸ್ತಿ ನೀರು ಫಸ್ಟಿಗೆ ಹಾಕಬಾರ್ದು. ಮೀನು ತೊಳೆದಿರ್ತೇವೆ ನೋಡಿ, ಅದು ಅದರ ನೀರು ಸ್ವಲ್ಪ ಬಿಟ್ಕೊಂಡ್ರೆ ಇದಾಗುತ್ತೆ, ತೆಳುವಾಗುತ್ತೆ. ಸ್ವಲ್ಪ ನೋಡಿಕೊಂಡು ಮತ್ತೆ ಬಾಯ್ಲ್ ಆದ ಕೂಡಲೇ ಅದಕ್ಕೆ ಮೀನು ಹಾಕ್ತೇನೆ. ಈಗ ಸಿಲ್ವರ್ ಫಿಶ್ ಇದು ತುಂಬ ಸೈಜಲ್ಲಿ ತುಂಬ ಚಿಕ್ಕದಿದೆ. ಈ ರೀತಿ ಸಾಲ್ಟ್ ಹಾಕಿಬಿಟ್ಟು ಅದು ಒಂದು ಕುದಿ ಬಂದ ತಕ್ಷಣ ಸಾಲ್ಟ್ ಹಾಕಿಬಿಟ್ಟು ಮೀನು ಹಾಕ್ತಾಯಿದ್ದೇನೆ ನಾನು. ಇದು ಮೀನು ಬೇಗ ಬಾಯ್ಲ್ ಆಗುತ್ತೆ, ಜಾಸ್ತಿ ಇದು ಬಾಯ್ಲ್ ಮಾಡಬಾರ್ದು. ಮತ್ತು ಸ್ಪೂನ್ ಕೂಡ ಅಷ್ಟೇ, ಮೇಲಿಂದ ಸ್ವಲ್ಪ ಇದು ಮಾಡಿದ್ದೇನೆ ಅಷ್ಟೇ, ಸ್ಪೂನ್ ಹಾಕಬಾರ್ದು, ಇಲ್ಲಾಂದರೆ ಮೀನು ಕಟ್ಟಾಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಬಾಯ್ಲ್ ಆದ ಕೂಡಲೇ ಆಫ್ ಮಾಡಬೇಕು. ಸಿಲ್ವರ್ ಫಿಶ್ ಕರಿಗೆ ಮೇಲ್ಗಡೆಯಿಂದ ಕೊಕೊನಟ್ ಆಯಿಲಿಂದ ಒಗ್ಗರಣೆ ಹಾಕಿದರೆ, ಅಂದರೆ ಇದು ಆನಿಯನ್ ಮತ್ತು ಕರಿಪತ್ತದ ಒಗ್ಗರಣೆ ಹಾಕಿದರೆ ಒಳ್ಳೆ ಅರೋಮ ಕೊಡ್ತದೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಫಿಶ್ಶಿಗೆ ಈ ರೀತಿ ಹಾಕಿದ್ರೇ ಚೆನ್ನಾಗಾಗುತ್ತೆ. ಇದಕ್ಕೆ ಜಿಂಜರ್ ಮತ್ತು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕೋದಿಲ್ಲ, ಈ ರೀತಿ ಮೇಲ್ಗಡೆಯಿಂದ ಒಗ್ಗರಣೆ ಹಾಕೋದು. ನೀವು ಕೂಡ ಈ ರೀತಿ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ತಿಳಿಸಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡುವವರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್.